ಗ್ರಾಮಸ್ಥರೆಲ್ಲರೂ ಸೇರಿ ಪುರಾತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೆಲಸ ಮಾಡಿದ್ದಾರೆ. ಇದು ಎಲ್ಲ ಗ್ರಾಮದ ಹಿರಿಯೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಕೆಲಸ. ಈ ಕೆಲಸಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಕೂಡ ಕೈ ಜೋಡಿಸಿ ಈ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿರ್ತಾರೆ. ಈ ದಿನ ನಮ್ಮನ್ನು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ತಂದಿದ್ದರು. ಆ ಹಿನ್ನೆಲೆಯಲ್ಲಿ ಬಂದು ಈಗ ದೇವರ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಬಂದು ಹಾಜರಾಗಿ ಆಶೀರ್ವಾದನ ಪಡೆದು ಇಲ್ಲಿ ಏನು ದೇವಸ್ಥಾನ ಮಾಡಿದ್ದಾರೋ ಇದು ಪ್ರತಿಯೊಂದು ಊರಲ್ಲೂ ಒಂದು ದೇವಸ್ಥಾನ, ಒಂದು ಶಾಲೆ ಇರಬೇಕಾಗುತ್ತೆ. ಯಾಕಂತಂದರೆ ದೇವಸ್ಥಾನ ಇದ್ದಾಗ ಎಲ್ಲರೂ ಸೇರಿ ಅಲ್ಲಿ ಕೂತ್ಕೊಂಡಾಗ ಎಲ್ಲ ಒಂದು ಊರಿನ ಗ್ರಾಮಸ್ಥರ ನೆಮ್ಮದಿ ಅಲ್ಲಿ ಸಿಗುತ್ತೆ. ಆಮೇಲೆ ಯಾವುದೇ ತಟ್ಟೆ ತಕರಾರು ದೇವಸ್ಥಾನದ ಕೂತ್ಕೊಂಡು ಪರಿಹಾರ ಮಾಡ್ಕೋಬೋದು. ಈ ಹಿನ್ನೆಲೆಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಈ ದೇವಾಲಯಗಳನ್ನು ಪುನರುಜ್ಜೀವನ ಮಾಡಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾನು ನಿಜವಾಗ್ಲೂ ಅಭಿನಂದಿಸ್ತೀನಿ. ಯಾಕಂತಂದರೆ ಬಹಳಷ್ಟು ಊರುಗಳಲ್ಲಿ ಈ ದೇವಸ್ಥಾನಗಳಲ್ಲಿ, ಹಳೆ ದೇವಸ್ಥಾನಗಳಲ್ಲಿ ಒಳಗಡೆ ಹಂದಿ ನಾಯಿ ಎಲ್ಲ ಹೋಗೆಲ್ಲ ಮಲ್ಕೊಂಡಿದ್ರು ಕೂಡ ಎಲ್ಲ ಕಡೆ ನೋಡ್ತಾ ಇಲ್ಲ. ಆಮೇಲೆ ನಮ್ಮ ಹಿಂದೂಗಳಲ್ಲಿ ದೇವಸ್ಥಾನಕ್ಕೆ ಬೇಕು ಅಂತೀವಿ, ದೀಪ ಅಂಟಿಸೋರಿರಲ್ಲ. ಪ್ರತಿ ದಿವಸ ದೀಪ ಅಂಟಿಸಿ ನಮಸ್ಕಾರ ಮಾಡ್ಕೊಳ್ಳೋದು ಒಂದು ಸಂಪ್ರದಾಯ ಎಲ್ಲರಲ್ಲೂ ಬರಬೇಕು ಕೂಡ ಕೋರ್ತಾ ಈ ಊರಿನಲ್ಲಿ ಏನು ಈ ದೇವಸ್ಥಾನ ನಿರ್ಮಾಣಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಕಾರಣೀಭೂತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಈ ಗ್ರಾಮದ ಹಿರಿಯರಿಗೂ ಕೂಡ